ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಲಾವಣ್ಯ ರವಿಚಂದ್ರ. ಗುಳಿಪುರ ಗ್ರಾಮದಲ್ಲಿ ಮುಳ್ಳಿನ ಪೊದೆಗೆ ಹಾರಿ ಸಂತೃಪ್ತರಾದ ದೇವತೆಗಳು. ಚಾಮರಾಜನಗರ ತಾಲೂಕಿನ ಗುಳಿಪುರ ಗ್ರಾಮದಲ್ಲಿ ಬಿಸಿಲು ಮಾರಮ್ಮ ಜಾತ್ರೋತ್ಸವ ಸೋಮವಾರ ಮಧ್ಯಾಹ್ನ ಸಂಭ್ರಮದಿಂದ ಜರುಗಿತು. ಜಾತ್ರೆಯಲ್ಲಿ ದೇವರ ಭಕ್ತರು ಮುಳ್ಳಿನ ಪೊದೆಗಳಿಗೆ ಹಾರಿ ದೇವರನ್ನ ಸಂತೃಪ್ತರನ್ನಾಗಿಸಿದರು. ಸಾವಿರಾರು ಭಕ್ತರು ಮಾರಿದೇವಿಗೆ ಬೇವು, ಹೂವು ಹಾಗೂ ತಂಬಿಟ್ಟಿನ ಆರತಿ ಸಮರ್ಪಿಸಿ ಭಕ್ತಿ ಮೆರೆದರು. ಹಬ್ಬಕ್ಕೆ 1 ವಾರದಿಂದ ಸಿದ್ಧತೆ ನಡೆಸಲಾಗುತ್ತದೆ. ಊರ ಹಬ್ಬ ನಿರ್ವಿಘ್ನವಾಗಿ ಸಾಗಲಿ ಎಂದು ಭಾನುವಾರ ಸಂಜೆ ದೇವತೆಗೆ ಎಳನೀರ ಅಭಿಷೇಕ ಮಾಡಿ ಪ್ರತಿ ಮನೆಗೂ ತೀರ್ಥ ಸಿಂಚನ ಮಾಡಲಾಯಿತು. ಸೋಮವಾರ ಮುಂಜಾನೆ ಶ್ರೀ ಬಿಸಿಲು ಮಾರಮ್ಮನಿಗೆ ವೈವಿಧ್ಯಮಯ ಪುಷ್ಪಗಳಿಂದ ಸಿಂಗರಿಸಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಊರಮಾರಿ ಭಕ್ತರು ಮಂಗಳವಾದ್ಯ ಮೊಳಗಿಸುತ್ತಿದ್ದಂತೆ ಮಧ್ಯಾಹ್ನ 16 ಭಕ್ತರ ಮೇಲೆ ಮಾರಿಯರ ಗುಂಪು ಆವಾಹನೆಯಾಯಿತು. ಮಂಗಳವಾದ್ಯ ತಮಟೆನಾದ ಹೆಚ್ಚಾಗುತ್ತಿದ್ದಂತೆ ಭಕ್ತರು ವೇಗವಾಗಿ ಓಡಿ ಮುಳ್ಳಿನ ಪೊದೆಗಳ ಮೇಲೆ ಹಾರಿದರು. ಈ ವೇಳೆ ಯುವಕರ ತಂಡ ಮುಳ್ಳಿನ ಪೊದೆಯಿಂದ ಮಾರಮ್ಮನ ಭಕ್ತರನ್ನ ಹೊರಗೆ ತರುವುದನ್ನು ನೋಡುಗರ ಮನಸೆಳೆಯಿತು. ನಂತರ ಹರಕೆ ಹಾಗೂ ಭಕ್ತಿ ಸಡಗರದಿಂದ ಹೂವು ಹೊಂಬಾಳೆ ನೀಡಿದರು. ಹೊಂಬಾಳೆ ಪಡೆದು ಸಂಪ್ರೀತರಾದ ಮಾರಿ ಭಕ್ತರು ದೇವಾಲಯಗಳತ್ತ ಸಾಗಿ ಭಕ್ತರಿಂದ ಹಾರದ ಕಾಣಿಕೆ ಪಡೆದುಕೊಂಡರು. ನಂತರ ಸತ್ತಿಗೆ ಸುರಿಪಾನಿ ಹೊತ್ತವರ ಜೊತೆ ದೇಗುಲವನ್ನ 3 ಬಾರಿ ಪ್ರದಕ್ಷಿಣೆ ಮಾಡಿ ಭಕ್ತರ ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿದೆ, ಮಳೆ ಮತ್ತು ಬೆಳೆ ಸಮೃದ್ಧ ಆಗಲಿದೆ ಎಂದು ಆಶೀರ್ವಚನ ನೀಡಿದರು. ನಂತರ ಸಾರ್ವಜನಿಕರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದ ಭಕ್ತರು ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾದರು. ಹಣ್ಣು, ಕಾಯಿ, ಹೂವು ಸಮರ್ಪಿಸಿದರು. ಗ್ರಾಮದ ನಾಯಕ ಜನಾಂಗದವರು ಅದ್ದೂರಿಯಾಗಿ ಆಚರಣೆ ಮಾಡುವ ಹಬ್ಬ ಇದಾಗಿದ್ದು, ಸಮಸ್ತ ಜೀವರಾಶಿಗಳಿಗೂ ತಾಯಿ ಒಳಿತು ಮಾಡಲಿ, ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನ ರಕ್ಷಣೆ ಮಾಡಲಿ ಹಾಗೂ ಮಳೆ ಬೆಳೆ ಸಮೃದ್ಧಿಯಾಗಲಿ ಎಂದು ಮುಖಂಡರು ಪ್ರಾರ್ಥನೆ ಸಲ್ಲಿಸಿದರು. ವರದಿ ಗೋಳಿಪುರ ಮಣಿಕಂಠ ನಾಯಕ್. Jangan mudah.